ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಹಕ್ಕಾ ನೂಡಲ್ಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ. ಒಂದು 20 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು. ಮಕ್ಕಳು ಕೇಳ್ತಾ ಇರಬೇಕಿದ್ರೆ ನೂಡಲ್ಸ್ ಒಂದು ಮನೇಲಿದ್ದರೆ ವೆಜಿಟೇಬಲ್ಸ್ ಎಲ್ಲ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ನಾನಿಲ್ಲಿ 2 ಸ್ಯಾಸೆನ ತೊಗೊಂಡಿದ್ದೀನಿ. 2 ಪಾಕೆಟ್ ತೊಗೊಂಡು ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಸಾಲ್ಟು ಮತ್ತು ಆಯಿಲ್ನ ಹಾಕ್ಕೊಂಡು ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಸಪ್ರೇಟ್ ನೀರು ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಆಯಿಲ್ ತೊಗೊಂಡು ಸ್ವಲ್ಪ ಗಾರ್ಲಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು 4 ಆನಿಯನ್ ತೊಗೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ಮು, ಸ್ವಲ್ಪ ಕ್ಯಾರೆಟ್, ಅಂದಮೇಲೆ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಫಸ್ಟು ಒಂದು 10 ಸೆಕೆಂಡ್ಸು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟು ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಿದ್ದರೆ ಕ್ಯಾರೆಟು ಬೀನ್ಸ್ನ ಫಸ್ಟು ಫ್ರೈ ಮಾಡಿಕೊಂಡು ಅದಾದಮೇಲೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಬೋದು. ನಾನಿಲ್ಲಿ ಎಲ್ಲ ಒಂದೇ ಥರ ಕ್ರಂಚಿಯಾಗಿದ್ದರೆ ಸಾಕು, ಫುಲ್ಲು ಏನು ಸ್ಮ್ಯಾಶಾಗೆಲ್ಲ ಫ್ರೈ ಆಗೋದು ಬೇಡ ಅನ್ನೋ ರೀಸನ್ಗೆ. ನೂಡಲ್ಸ್ಗೆ ಫುಲ್ಲು ಸ್ಮ್ಯಾಶಾಗಿ ಫ್ರೈ ಆದ್ರೂ ಅಷ್ಟು ಟೇಸ್ಟ್ ಇರೋಲ್ಲ, ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆಂದ ಅನ್ನೋ ರೀಸನ್ಗೆ ಎಲ್ಲ ಜೊತೆಲೇ ಹಾಕ್ಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡ್ಕೊಬೇಕಿದ್ರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಬೇಕಿದ್ದರೆ, ಇಲ್ಲಾಂದರೆ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಂಡ್ರೂ ಆಗುತ್ತೆ. ಯಾಕಂದರೆ ನೂಡಲ್ಸ್ಗೆ ನಾವು ಸ್ವಲ್ಪ ಆ್ಯಡ್ ಮಾಡಿರ್ತೀವಲ್ಲ, ಇಲ್ಲಿ ಮತ್ತೆ ಆ್ಯಡ್ ಮಾಡಿ ಮತ್ತು ಅಲ್ಲಿ ಲಾಸ್ಟಲ್ಲೂ ಆ್ಯಡ್ ಮಾಡಿ ಉಪ್ಪೇನಾದರೂ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅದು ಅನ್ನೋ ರೀಸನ್ಗೆ. ನನ್ನ ಮಗನ್ನ ಸ್ವಲ್ಪ ಟಿ ವಿ ನೋಡೋದನ್ನ ಕಮ್ಮಿ ಮಾಡಿಸೋಣ ಅನ್ನೋ ರೀಸನ್ಗೆ ನಾನು ಕುಕ್ಕಿಂಗ್ ಜೊತೆ ಇನ್ಕ್ಲೂಡ್ ಮಾಡ್ಕೊತಿದ್ದೀನಿ. ಹಂಗಾಗಿ ಅವನು ಬಂದು ನನಗೆ ಯಾವಾಗಲೂ ಹೆಲ್ಪ್ ಮಾಡ್ತೀನಿ ಅಂತ ಇರ್ತಾನೆ. ಹೆಲ್ಪ್ ಮಾಡೋಕ್ಕೆ ಗಾಗಲ್ಸ್ ಹಾಕ್ಕೊಂಬಂದಿದ್ದಾನೆ ನೋಡಿ. ನೆಕ್ಸ್ಟ್ ಅದಾದಮೇಲೆ ಏನೋ ರೈಮ್ಸ್ ಹೇಳ್ತಾ ಇದ್ದ ಅಂತ ಅಂದ್ಬಿಟ್ಟು ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ. ಅದು ಫುಲ್ ಎಲ್ಲನೂ ಮಾಡಿಬಿಟ್ಟು ಫ್ರೈ ಆದಮೇಲೆ ನೆಕ್ಸ್ಟು ನಮ್ಗೆ ಏನೇನು ಬೇಕು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ಮುದ್ದೂ ತಿಂತಾನೆ, ಹಂಗಾಗಿ ಸ್ವಲ್ಪ ಸ್ಪೈಸಸ್ ಎಲ್ಲ ಕಮ್ಮಿನೇ ಹಾಕ್ತೀನಿ. ಫಸ್ಟ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ನೆಕ್ಸ್ಟು ಆರಿಗನನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಟೇಸ್ಟ್ ಕೊಡೋದೇ ಇಲ್ಲಿ ಪನ್ನೀರ್ ಬಟರ್ ಮಸಾಲ MTRದು ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ, 10 ರೂಪೀಸ್ ಇದರಲ್ಲಿ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಇಪ್ಪಿ ನೂಡಲ್ಸ್ ಇರುತ್ತಲ್ವ, ಅದ್ರ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ 2 ಸ್ಯಾಸೆ ತೊಗೊಂಡು. ಟೇಸ್ಟಿಯಾಗಿರುತ್ತೆ. ಬೇರೆ ಯಾವುದನ್ನು ನಾನು ಸಾಸಸ್ನ ಯೂಸ್ ಮಾಡ್ತಿಲ್ಲ ಇಲ್ಲಿ, ಅದಕ್ಕೋಸ್ಕರ. ಆವಾಗಲೇ ನೀರಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ನೂಡಲ್ಸು, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಂಡು ಲಾಸ್ಟಿಗೆ ಸ್ವಲ್ಪ ಸಾಲ್ಟು ಮತ್ತು ಕೆಚಪ್ಪು ಬೇಕು ಅಂದರೆ, ನಾನು ಯಾವುದೋ ಸಾಸ್ ಯೂಸ್ ಮಾಡಿಲ್ಲ, ಕೆಚಪ್ ಅಂದ್ಬಿಟ್ಟು ಟೇಸ್ಟಿಯಾಗಿರುತ್ತೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಶಿವಪ್ರಿಯ ಡೈಲಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಬೇರೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಶಿವಪ್ರಿಯ ಡೈಲಿ ವ್ಲಾಗ್. My name is Shiri. Today my favorite noodles. Thank you, my mommy.